ನಮಸ್ಕಾರ. ಈಸ್ಟರ್ ಅಂದ್ರೆ ಬರೀ ಬಣ್ಣದ ಮೊಟ್ಟೆಗಳು, ಸಿಹಿ ತಿಂಡಿ ಅಷ್ಟೇನಾ? ಖಂಡಿತ ಇಲ್ಲ. ಇದು ಅದಕ್ಕೂ ಮೀರಿದ್ದು. ನಮ್ಮ ಜೀವನದ ಬಗ್ಗೆನೇ ಒಂದು ಆಳವಾದ ಪ್ರಶ್ನೆ ಕೇಳುತ್ತೆ. ನಾವೇನನ್ನೋ ನಂಬ್ತೀವಿ, ಸರಿ, ಆದ್ರೆ ಆ ನಂಬಿಕೆಯನ್ನೇ ನಮ್ಮ ಜೀವನವಾಗಿಸ್ಕೊಂಡಿದ್ದೀವ? ಬನ್ನಿ, ಈ ಬದಲಾವಣೆಯ ಪಯಣದ ಬಗ್ಗೆ ಇವತ್ತು ಮಾತಾಡೋಣ. ಹಾಗಾದ್ರೆ ಬನ್ನಿ, ಇದೇ ಪ್ರಶ್ನೆಯಿಂದ ನಮ್ಮ ಇವತ್ತಿನ ಮಾತುಕತೆ ಶುರು ಮಾಡೋಣ. ಒಂದು ದೊಡ್ಡ ಘಟನೆ ನಡೆದಿದೆ ಅಂತ ನಂಬೋದು ಒಂದು ಕಡೆ, ಆದರೆ ಆ ಘಟನೆಯಿಂದ ನಮ್ಮ ಇಡೀ ಜೀವನನೇ ಬದಲಾಯಿಸಿಕೊಂಡು ಬದುಕೋದು ಇನ್ನೊಂದು ಕಡೆ. ಇವೆರಡರ ನಡುವೆ ಇರೋ ಅಸಲಿ ವ್ಯತ್ಯಾಸವಾದ್ರೂ ಏನೋ? ಇದೇ ನೋಡಿ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಮೊದಲನೇದಾಗಿ, ಈ ನಂಬಿಕೆಗೂ ಮತ್ತೆ ಆ ನಂಬಿಕೆಯಂತೆ ಬದುಕೋದಕ್ಕೂ ಇರೋ ವ್ಯತ್ಯಾಸವನ್ನ ಅಪೊಸ್ತಲರ ಜೀವನದಲ್ಲೇ ನೋಡೋಣ. ಅಂದ್ರೆ ಯೇಸುವಿನ ಅತ್ಯಂತ ಹತ್ತಿರದ ಶಿಷ್ಯರು, ಅವರ ಜೀವನದ ಕತೆ ಇದಕ್ಕೊಂದು ಅದ್ಭುತ ಉದಾಹರಣೆ. ಈಗ ನೋಡಿ, ಒಂದೇ ಕಥೆಯ ಎರಡು ಭಾಗ. ಪುನರುತ್ಥಾನಗೊಂಡ ಕ್ರಿಸ್ತನನ್ನ ಭೇಟಿ ಮಾಡೋಕು ಮುಂಚೆ ಇದೇ ಅಪೊಸ್ತಲರು ಒಂದು ರೂಮಲ್ಲಿ ಭಯದಿಂದ ಬಾಗಿಲು ಮುಚ್ಕೊಂಡು ಕೂತಿದ್ರು. ಯೇಸುವಿನ ಮುಖ್ಯ ಶಿಷ್ಯ ಪೇತ್ರನಿಗಂತೂ ನನಗೆ ಯೇಸು ಗೊತ್ತು ಅಂತ ಹೇಳೋಕು ಧೈರ್ಯ ಇರಲಿಲ್ಲ. ಆದರೆ ಆ ಭೇಟಿಯ ನಂತರ ಅದೇ ಜನ ಧೈರ್ಯದಿಂದ ಗಟ್ಟಿಯಾಗಿ ನಿಂತಿದ್ದಾರೆ. ಏನಿದು ಇಂಥ ಅದ್ಭುತ ಬದಲಾವಣೆ? ಇದಕ್ಕೆ ಕಾರಣವಾದ ಆ ಘಟನೆ ಯಾವುದು? ಇಲ್ಲೊಂದು ಬಹಳ ಮುಖ್ಯವಾದ ಸತ್ಯವನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವರಲ್ಲಿ ಈ ಬದಲಾವಣೆ ಬಂದಿದ್ದು ಯಾವುದೋ ಹೊಸ ಫಿಲಾಸಫಿ ಕಲ್ತ್ಕೊಂಡಿದ್ರಿಂದ ಅಲ್ಲ, ಅಥವಾ ಯಾವುದೋ ವಾದದಲ್ಲಿ ಗೆಲ್ಲೋಕೆ ಒಳ್ಳೊಳ್ಳೆ ಪಾಯಿಂಟ್ ಸಿಕ್ಕಿದ್ರಿಂದನೂ ಅಲ್ಲ. ಬದಲಿಗೆ ಜೀವಂತವಾಗಿರೋ ಒಬ್ಬ ವ್ಯಕ್ತಿ ಜೊತೆಗಿನ ಒಂದು ಪರ್ಸ್ನಲ್ ಭೇಟಿ. ಅದರಿಂದ ಕ್ರೈಸ್ತ ಧರ್ಮ ಅಂದ್ರೆ ಮೊದಲು ಬರೋದು ನೀತಿ ನಿಯಮಗಳ ಪಟ್ಟಿಯಾಗ್ಲಿ, ಸಂಪ್ರದಾಯಗಳಾಗ್ಲಿ ಅಲ್ಲ. ಅದರ ತಿರುಳೇ ಇರೋದು ಜೀವಂತ ವ್ಯಕ್ತಿಯೊಂದಿಗಿನ ಆ ಒಂದು ಮುಖಾಮುಖಿಯಲ್ಲಿ. ಸರಿ, ಈ ಭೇಟಿ ಕೇವಲ ಧೈರ್ಯವನ್ನಷ್ಟೇ ಕೊಡ್ಲಿಲ್ಲ, ಅದು ನಮ್ಮ ಗತಕಾಲದ ನೋವುಗಳನ್ನ, ಕಷ್ಟಗಳನ್ನ ನೋಡೋ ದೃಷ್ಟಿಯನ್ನೇ ಪೂರ್ತಿಯಾಗಿ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ ಈಗ ನೋಡೋಣ. ಇಲ್ಲಿರೋ ಈ ಒಂದು ವಾಕ್ಯ ನೋಡಿ. ಬಲಿಯಾದ ಕುರಿಮರಿ ಈಗ ಮಹಿಮೆಯಲ್ಲಿ ಸಿಂಹಾಸನಾರೂಢವಾಗಿದೆ. ಅಬ್ಬಾ, ಎಂಥ ಆಳವಾದ ಮಾತು! ಇದರರ್ಥ ಏನು ಗೊತ್ತಾ? ಯೇಸುವಿನ ಗಾಯಗಳೇನು ಮಾಯವಾರಿ ಹೋಗಲಿಲ್ಲ. ಬದಲಿಗೆ ಅದೇ ಗಾಯಗಳು ಈಗ ಅವರ ಗೆಲುವಿನ, ಅವರ ಮಹಿಮೆಯ ಚಿಹ್ನೆಗಳಾಗಿವೆ. ನೋಡಿ, ಇದು ನಮ್ಮ ಜೀವನದಲ್ಲೂ ಅಷ್ಟೇ ಸತ್ಯ ಅಲ್ವಾ? ನಮಗಾದ ಗಾಯಗಳು ಅಂದ್ರೆ ನಮ್ಮ ಸೋಲುಗಳು, ನಾವು ಮಾಡಿದ ತಪ್ಪುಗಳು, ನಮ್ಮ ಪಶ್ಚಾತ್ತಾಪ, ನಮ್ಮ ನೋವು, ಇವನ್ನೆಲ್ಲ ನಾವು ಮುಚ್ಚಿಡೋಕೆ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ಅವೆಲ್ಲ ನಮ್ಮ ವೀಕ್ನೆಸ್ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಪುನರುತ್ಥಾನದ ಸಂದೇಶ ಒಂದು ಅದ್ಭುತವಾದ ಸತ್ಯವನ್ನ ಹೇಳುತ್ತೆ. ದೇವ್ರು ನಮ್ಮ ಕಷ್ಟಗಳನ್ನ ಅಳಿಸಿ ಹಾಕೋದಿಲ್ಲ, ಬದಲಿಗೆ ಅವುಗಳನ್ನೇ ಪರಿವರ್ತಿಸ್ತಾರೆ. ಅಂದ್ರೆ ನಮ್ಮ ಹಳೆಯ ನೋವುಗಳೇ, ನಮ್ಮ ಮುರಿದ ಅನುಭವಗಳು ದೇವರ ಕೃಪೆಯಿಂದ ನಮ್ಮ ಹೊಸ ಶಕ್ತಿಯಾಗಿ, ನಮ್ಮ ಅನುಕಂಪದ ಸೆಲೆಯಾಗಿ ಬದಲಾಗಬಹುದು. ಹಾಗಾದ್ರೆ ಈ ನೋವಿನಿಂದ ಕೃಪೆಯ ಕಡೆಗಿನ ಪಯಣ ಆಗೋದು ಹೇಗೆ? ಇದರ ಅಡಿಪಾಯ ಏನು? ಅದು ಪ್ರೀತಿ. ಪೇತ್ರನ ಕಥೆಯಲ್ಲಿ ಇದು ನಮಗೆ ತುಂಬಾ ಸ್ಪಷ್ಟವಾಗಿ ಕಾಣಿಸತ್ತೆ. ಒಮ್ಮೆ ಯೋಚನೆ ಮಾಡಿ, ತಾನು ಯೇಸುವನ್ನ 3 ಸರಿ ಅಲ್ಲಗಳೆದಿದ್ದೆ ಅನ್ನೋ ನೋವಲ್ಲಿ, ಆ ಅಪರಾಧಿ ಪ್ರಜ್ಞೆಯಲ್ಲಿ ಪೇತ್ರ ಇದ್ದ. ಆಗ ಯೇಸು ಅವನನ್ನ ಭೇಟಿಯಾಗಿ, ನೀನು ಅದಕ್ಕೆ ಲಾಯಕ, ನಿನ್ನಲ್ಲಿ ಅಷ್ಟು ಶಕ್ತಿ ಇದೆಯಾ ಅಂತೇನೂ ಕೇಳಲಿಲ್ಲ. ಬದಲಿಗೆ ತುಂಬಾ ಸರಳವಾದ ಆದ್ರೆ ಅಷ್ಟೇ ಆಳವಾದ ಒಂದು ಪ್ರಶ್ನೆ ಕೇಳಿದ್ರು, ನೀನು ನನ್ನನ್ನು ಪ್ರೀತಿಸ್ತೀಯಾ? ನಂತರ ಮತ್ತೊಮ್ಮೆ 2ನೇ ಬಾರಿಗೆ ಅದೇ ಪ್ರಶ್ನೆ. ಯಾಕಂದರೆ ಪೇತ್ರು 3 ಸಾರಿ ನಿರಾಕರಿಸಿದ್ದ. ಆ ಒಂದೊಂದು ನಿರಾಕರಣೆಯ ಗಾಯವನ್ನು ವಾಸಿ ಮಾಡೋ ಥರ, ಆ ಮುರಿದು ಹೋದ ಸಂಬಂಧವನ್ನ ಮತ್ತೆ ಬೆಸೆಯೋ ಥರ ಈ ಪ್ರಶ್ನೆ ಇತ್ತು. ಮತ್ತು 3ನೇ ಬಾರಿಯೂ ಅದೇ ಪ್ರಶ್ನೆ, ನೀನು ನನ್ನನ್ನು ಪ್ರೀತಿಸುತ್ತೀಯಾ? ಇದು ಶಿಷ್ಯತ್ವದ ಹೃದಯಕ್ಕೆ ನಮ್ಮನ್ನ ಕರ್ಕೊಂಡೋಗುತ್ತೆ. ನಮ್ಮನ್ನ ಅಳೆಯೋದು ನಮ್ಮ ಸಾಮರ್ಥ್ಯದಿಂದಲ್ಲ, ನಮ್ಮ ಯೋಗ್ಯತೆಯಿಂದಲ್ಲ, ನಮ್ಮ ಯಶಸ್ಸಿನಿಂದಲ್ಲ. ಎಲ್ಲವೂ ಶುರುವಾಗೋದು ಮತ್ತು ಮುಗಿಯೋದು ಪ್ರೀತಿಯಿಂದಲೇ. ಇದರಿಂದ ನಮ್ಗೇನು ಗೊತ್ತಾಗುತ್ತೆ ಅಂದ್ರೆ, ಪ್ರೀತಿಯೇ ಅಡಿಪಾಯ, ಬೇರೆಲ್ಲವೂ ಅದರ ಮೇಲೆ ಕಟ್ಟಿದ್ದು. ನೋಡಿ, ಪೇತ್ರನ ಸೋಲನ್ನೇ ಮುಂದಿಟ್ಟು ಅವನನ್ನ ದೂರ ಮಾಡಲಿಲ್ಲ, ಬದ್ಲಿಗೆ ಪ್ರೀತಿಯಿಂದಲೇ ಅವನನ್ನ ಮತ್ತೆ ಸೇರಿಸ್ಕೊಂಡು ಒಂದು ಹೊಸ ಜವಾಬ್ದಾರಿಯನ್ನೇ ಕೊಡಲಾಯಿತು. ಸರಿ, ಈ ರೀತಿ ವೈಯಕ್ತಿಕವಾಗಿ ಪ್ರೀತಿಯನ್ನ ಅನುಭವಿಸೋದಿದೆಯಲ್ಲ, ಅದು ಅಂತ್ಯ ಅಲ್ಲ, ಅದು ಶುರು ಅಷ್ಟೇ. ನಮ್ಮ ಒಳಗಿನ ಈ ಪ್ರೀತಿಯ ಅನುಭವ ಹೊರಗಿನ ಜಗತ್ತಿನಲ್ಲಿ ಒಂದು ಮಿಷನ್ ಆಗಿ, ಒಂದು ಕೆಲಸವಾಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಈಗ ನೋಡೋಣ. ಒಬ್ಬ ಶಿಷ್ಯನ ಪಯಣವನ್ನ ಈ 4 ಹಂತಗಳಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಮೊದಲು ಒಂದು ವೈಯಕ್ತಿಕ ಭೇಟಿ, ಆಮೇಲೆ ಆ ಭೇಟಿಯಿಂದ ನಮ್ಮೊಳಗೆ ಒಂದು ಬದಲಾವಣೆ, ಆ ಬದಲಾವಣೆ ಆದ್ಮೇಲೆ ಧೈರ್ಯದಿಂದ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲೋದು,
ಮತ್ತು ಕೊನೆಗೆ ಆ ಸಾಕ್ಷಿವೇ ಜಗತ್ತಿನಲ್ಲಿ ದೇವರ ಪ್ರೀತಿಯನ್ನ ಹಂಚೋ ಒಂದು ದೊಡ್ಡ ಧ್ಯೇಯವಾಗಿ ಬದಲಾಗುತ್ತೆ. ಹಾಗಾದರೆ ಪುನರುತ್ಥಾನದ ಜೀವನವನ್ನ ಬದುಕೋದು ಅಂದ್ರೆ ಏನು? ನಮ್ಮ ದಿನನಿತ್ಯದ ಜೀವನದಲ್ಲಿ ಇದು ಹೇಗೆ ಕಾಣಿಸತ್ತೆ? ಅಂದ್ರೆ ಕ್ಷಮಿಸೋಕೆ ತುಂಬ ಕಷ್ಟ ಆದ್ರೂ ಕ್ಷಮಿಸೋದು, ಪರಿಸ್ಥಿತಿಗಳೆಲ್ಲ ಕೈಮೀರಿ ಹೋದಾಗಲೂ ಭರವಸೆ ಇಟ್ಕೊಳ್ಳೋದು, ಸತ್ಯಕ್ಕೋಸ್ಕರ ನಿಂತ್ರೆ ನಮಗೇನಾದ್ರೂ ನಷ್ಟ ಆಗತ್ತೆ ಅಂದ್ರೂ ಅದಕ್ಕೆ ಸಿದ್ಧವಾಗಿರೋದು, ಮತ್ತು ನಮ್ಮ ಅನುಕೂಲ, ನಮ್ಮ ಕಂಫರ್ಟ್ ಝೋನ್ ದಾಟಿ ಬೇರೆಯವರನ್ನ ಪ್ರೀತಿಸೋದು. ಇಲ್ಲಿವರೆಗೂ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಈಗ ಇದನ್ನ ನಮ್ಮ ವೈಯಕ್ತಿಕ ಜೀವನಕ್ಕೆ ಅನ್ವಯಿಸ್ಕೊಳ್ಳೋ ಸಮಯ. ಇದೊಂದು ಆಹ್ವಾನ. ನಮ್ಮ ಹೃದಯವನ್ನ ನಾವೇ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ. ಮುಂದೆ ಬರೋ 3 ಪ್ರಮುಖ ಪ್ರಶ್ನೆಗಳನ್ನ ಈ ವಾರ ನಮ್ ಜೊತೆ ಇಟ್ಕೊಳ್ಳೋಣ. ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಮೊದಲನೇ ಪ್ರಶ್ನೆ: ಜೀವನದ ಯಾವ ಭಾಗದಲ್ಲಿ ನನಗೆ ಬರೀ ತಿಳುವಳಿಕೆ ಸಾಲ್ದು, ಬದಲಿಗೆ ಒಂದು ಆಳವಾದ ಅನುಭವ ಬೇಕಾಗಿದೆ? ದೇವರ ಜೊತೆ ಒಂದು ಆಳವಾದ ಪರ್ಸನಲ್ ಸಂಬಂಧವನ್ನ ನಾನು ಎಲ್ಲಿ ಬೆಳೆಸ್ಕೊಳ್ಬೇಕು? ಎರಡನೇ ಪ್ರಶ್ನೆ: ನನ್ನ ನಂಬಿಕೆಯ ಬಗ್ಗೆ ಧೈರ್ಯವಾಗಿ ಮಾತಾಡೋಕೆ ನನ್ನನ್ನ ತಡೆತಿರುವ ಭಯ ಯಾವುದು? ಜನ ಏನು ಅನ್ಕೊಳ್ತಾರೋ ಅನ್ನೋ ಭಯನ? ಅಥವಾ ನಾನು ಸೋತ್ಹೋಗ್ತೀನಿ ಅನ್ನೋ ಭಯನ? ನನ್ನನ್ನ ಹಿಂದಕ್ಕೆ ಕೇಳಿತಿರೋ ಆ ಸರಪಳಿ ಯಾವುದು? ಮತ್ತು ಕೊನೆಯದಾಗಿ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ: ಈ ವಾರ ನಾನು ಆತನ ಕುರಿಗಳನ್ನ ಹೇಗೆ ಪೋಷಿಸ್ಬೋದು? ಅಂದ್ರೆ ನನ್ನ ಸುತ್ತಮುತ್ತ ಇರೋ ಜನಕ್ಕೆ ನಾನು ಹೇಗೆ ಸೇವೆ ಮಾಡ್ಬೋದು? ನನ್ನ ಮನೆಯಲ್ಲಿ, ನನ್ನ ಕೆಲಸ ಮಾಡೋ ಜಾಗದಲ್ಲಿ ಅಥವಾ ನನ್ನ ಸಮುದಾಯದಲ್ಲಿ ಪ್ರೀತಿ ಮತ್ತು ಕರುಣೆಯನ್ನ ಒಂದು ಸಣ್ಣ ಕಾಂಕ್ರೀಟ್ ಕೆಲಸದ ಮೂಲಕ ಹೇಗೆ ತೋರಿಸ್ಬೋದು? ಕೊನೆಯದಾಗಿ ಈ ಮಾತನ್ನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ. ನಾವು ವರ್ಷಕ್ಕೊಮ್ಮೆ ಈಸ್ಟರ್ ಆಚರಿಸೋ ಕ್ರಿಶ್ಚಿಯನರಾಗೋದು ಬೇಡ. ಬದಲಿಗೆ ಪ್ರತಿ ದಿನವೂ ಆ ಪುನರುತ್ಥಾನದ ಶಕ್ತಿಯನ್ನ, ಆ ಪ್ರೀತಿಯನ್ನ ನಮ್ಮ ಜೀವನದಲ್ಲಿ ಬದುಕೋಣ. ನಮ್ಮ ಜೀವನವೇ ಒಂದು ಜೀವಂತ ಸಾಕ್ಷಿಯಾದಾಗ ಜಗತ್ತು ಅದನ್ನು ನೋಡಿ ನಂಬುತ್ತೆ. ಧನ್ಯವಾದಗಳು.